श्रुतिस्मृतिपुराणानाम् आलयं करुणालयं नमामि भगवत्पादशङ्करं ಲೋಕಶಂಕರಂ. ನಾವೆಲ್ಲರೂ ಹುಟ್ಟಿ ಬಂದ ನಮ್ಮೆಲ್ಲರ ಮೂಲ ಶಾಂತಿಯ ಸ್ವರೂಪವನ್ನು ಈ ದೇಹದಲ್ಲಿ ಬದುಕಿರುವಾಗಲೇ ನಾವು ಹೇಗೆ ಪಡೆದುಕೊಳ್ಳಬೇಕೆಂದು ತನ್ನ ನಡೆ ಮತ್ತು ನುಡಿ, ತನ್ನ ಅಮೂಲ್ಯ ಜೀವನ ಹಾಗೂ ಅಪೂರ್ವ ಮಾರ್ಗದರ್ಶನದ ಮೂಲಕ ಸಾರಿ ಸಾರಿ ಹೇಳಿಕೊಟ್ಟವರು, ದಾರಿ ತೋರಿಸಿದವರು ಆಚಾರ್ಯ ಶ್ರೀ ಶಂಕರರು. ಈಗ ನಾವಂದುಕೊಂಡ, ನಾವಲ್ಲದ, ನಿಜವಾಗಿ ನಾವು ಏನೋ ಆ ಸ್ಥಿತಿಯನ್ನು ಅದ್ವೈತ ಅಂತ ಕರೀತಾರೆ. ಅಂದರೆ ಇನ್ನೊಂದು ಇಲ್ಲದ್ದು, ಅದೊಂದೇ ಯಾವಾಗಲೂ ಇರುವಂಥದ್ದು ಅಂತ ಅರ್ಥ. ಶಂಕರರು ಬೋಧಿಸಿದ ಅದ್ವೈತ ತತ್ವ ನಮ್ಮ ಸನಾತನ ಧರ್ಮದ ಬೋಧನೆಯೇ ಆಗಿದೆ. ಆದಿಶಂಕರರು ತಮ್ಮ ಕಾಲದಲ್ಲಿ ಪ್ರಬಲವಾಗಿದ್ದ ಬೌದ್ಧ ಮತ, ಕಾಪಾಲಿಕ ಮತ, ಶಾಕ್ತ ಮತ ಮುಂತಾದ ಅನೇಕ ಮತಗಳು ಈ ಸಮಾಜವನ್ನು ದಿಕ್ಕು ತಪ್ಪಿಸುತ್ತಿದ್ದ ಕಾಲದಲ್ಲಿ ಸನಾತನ ಧರ್ಮೋದ್ಧಾರಕ್ಕಾಗಿಯೇ ಶಿವಾಂಶದಿಂದ ಜನಿಸಿದ ಕಾರಣಜನ್ಮರು ಅಂತಲೇ ಪ್ರತೀತಿ. ಇಂತಹ ಪ್ರಖರ ಜ್ಞಾನದ ಪ್ರಭೆ ತನ್ನ ಪ್ರತಿಭೆ ಮತ್ತು ಬುದ್ಧಿಯ ಬಲದಿಂದ ಉಳಿದೆಲ್ಲ ಮತಗಳ ದೋಷವನ್ನು ತೋರಿಸಿ ಸನಾತನ ಧರ್ಮದ ಮಹತಿಯನ್ನು ಎತ್ತಿ ಹಿಡಿದು ಇಡೀ ಲೋಕಮಂಗಳದ ಕಾರ್ಯದಲ್ಲಿಯೇ ತನ್ನ ಆಯಸ್ಸನ್ನು ಕಳೆಯಿತು. ಇಂತಹ ಒಂದು ಧರ್ಮೋದ್ಧಾರದ ಸಂದರ್ಭದಲ್ಲಿ ತನ್ನ ಭಾರತ ಸಂಚಾರ ಕಾಲದಲ್ಲಿ ನರ್ಮದಾ ತೀರದಿಂದ ದಕ್ಷಿಣ ಭಾರತದೆಡೆಗೆ ಆಗಮಿಸಿದ ಶ್ರೀ ಶಂಕರರು ಮಹಾರಾಷ್ಟ್ರದಿಂದ ಆಂಧ್ರದ ಕಡೆ ಸಾಗುತ್ತಾರೆ. ಅಲ್ಲಿ ಅವರು ಶ್ರೀಶೈಲ ಕ್ಷೇತ್ರವನ್ನು ಸೇರಿ ತಮ್ಮ ತಪಸ್ಸನ್ನು ಶ್ರೀಶೈಲದ ಶಿವಮಂದಿರದಲ್ಲಿ ಕೈಗೊಂಡಿರ್ತಾರೆ. ತಾನು ಹೋದೆಡೆಯಲ್ಲೆಲ್ಲ ಇರುವ ದೋಷಪೂರಿತವಾದ ಆಚರಣೆಯ ಜನರ ಧಾರ್ಮಿಕ ಹಾಗೂ ಸಾಮಾಜಿಕ ಆಧ್ಯಾತ್ಮಿಕ ನಡೆಗಳನ್ನು ಗಮನಿಸಿ ಅದನ್ನು ಜನರಿಗೆ ಸರಿಯಾಗಿ ತಿಳಿಸಿ ಹೇಳಿ ಅದ್ವೈತ ತತ್ವದ ಮಹತ್ವವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಟ್ಟು ಆ ದಾರಿಗೆ ಅವರೇ ಅವರಾಗಿ ಬರುವಂತೆ ಮಾಡುತ್ತಿದ್ದರು ಶ್ರೀ ಶಂಕರರು. ಈಗ ಶ್ರೀ ಶಂಕರರು ತಪೋನಿರತರಾಗಿದ್ದ ಶ್ರೀಶೈಲ ಕ್ಷೇತ್ರ ಇದೆಯಲ್ಲ, ಇದೊಂದು ಶಿವನ ಜ್ಯೋತಿರ್ಲಿಂಗವುಳ್ಳ ಕ್ಷೇತ್ರ. ಮಲ್ಲಿಕಾರ್ಜುನ ಅಂತ ಇಲ್ಲಿನ ಶಿವಲಿಂಗದ ಹೆಸರು. ಹಾಗೆಯೇ ಇದೊಂದು ಭಾರತದ ಪ್ರಬಲ ಶಕ್ತಿಪೀಠವೂ ಹೌದು. ಭ್ರಮರಾಂಬಾದೇವಿ ಇಲ್ಲಿನ ಶಕ್ತಿ ದೇವತೆ. ಇವಳಿಗೆ ಮಲ್ಲಿಕಾ ಅಂತಲೂ ಇನ್ನೊಂದು ಹೆಸರಿದೆ. ಹಾಗೆ ಇಲ್ಲಿನ ಶಿವನಿಗೆ ಅರ್ಜುನ ಅಂತಲೂ ಇನ್ನೊಂದು ಹೆಸರಿದೆ. ಹಾಗಾಗಿ ಮಲ್ಲಿಕಾರ್ಜುನ ಎಂಬ ನಾಮಾಂಕಿತ. ಇಂತಹ ಪುಣ್ಯಕ್ಷೇತ್ರಕ್ಕೆ ಶ್ರೀ ಶಂಕರರು ಆಗಮಿಸಿ ತಪೋನಿರತರಾಗಿದ್ದರು. ಆಗ ಆ ಭಾಗದಲ್ಲಿ ಶಿವನ ಭಕ್ತರೆಂದು ಹೇಳಿಕೊಳ್ತಾ ರುಂಡಮಾಲೆಯನ್ನು ಧರಿಸಿ ತ್ರಿಶೂಲವನ್ನು ಹಿಡಿದು ಖಡ್ಗವನ್ನು ಹಿರಿದು ತಾವು ಬಲಿಕೊಟ್ಟ ಜನರ ತಲೆಬುರುಡೆಯನ್ನೇ ತಮ್ಮ ಮದಿರಾ ಪಾತ್ರೆಯನ್ನಾಗಿ, ಅಂದರೆ ಹೆಂಡ ಕುಡಿಲಿಕ್ಕೆ ಬಳಸುವಂಥ ಪಾತ್ರೆಯನ್ನಾಗಿ ಮಾಡಿಕೊಂಡಿದ್ರು. ಕಂಡ ಜನರನ್ನು ಪ್ರಾಣಿಗಳನ್ನು ಶಿವನ ಹೆಸರಿನಲ್ಲಿ ಬಲಿ ಕೊಡುತ್ತಾ ಒಂದು ವಿಚಿತ್ರ ಭಯಭೀತ ಸ್ಥಿತಿಯನ್ನು ಈ ಶ್ರೀಶೈಲದ ಸುತ್ತಮುತ್ತಲ ಪ್ರದೇಶದಲ್ಲಿ ಉಂಟು ಮಾಡಿದ್ದ ಕಾಪಾಲಿಕ ಮತದವರು ಅಲ್ಲಿ ತುಂಬ ಪ್ರಬಲರಾಗಿದ್ದರು. ಹೆಸರಿಗೆ ಇವರು ಶಿವನ ಆರಾಧಕರು. ಇವರ ಆಚರಣೆ ತುಂಬ ಭಯಂಕರವಾಗಿತ್ತು. ಇವರನ್ನು ಭೈರವರು ಅಂತಲೂ ಕರೀತಾರೆ. ಶ್ರೀಶೈಲದಲ್ಲಿರುತ್ತಾ ಸುತ್ತಮುತ್ತಲ ಪರಿಸ್ಥಿತಿಯನ್ನು ಅಭ್ಯಸಿಸಿದ ಶಂಕರರು ಈ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಮನಗಂಡರು. ಅಂಥ ಕಾಪಾಲಿಕರಲ್ಲಿ ಹಲವರಿಗೆ ಬಲಿಯ ಹೆಸರಿನಲ್ಲಿ ಅವರು ನಡೆಸುತ್ತಿದ್ದ ಈ ಪ್ರಾಣಿ ಹತ್ಯೆ, ನರಹತ್ಯೆಗಳ ಘೋರ ಪಾಪದ ಸಂಗತಿಯನ್ನು ಬಿಡಿಸಿ ತಿಳಿಸಿ ಹೇಳಿ ಅವರ ಮನಃಪರಿವರ್ತನೆಯನ್ನಗೊಳಿಸಿ ಸಾತ್ವಿಕ ಮಾರ್ಗದೆಡೆ ಕರೆತಂದರು. ಇದನ್ನೆಲ್ಲ ಗಮನಿಸುತ್ತಿದ್ದ ಅವರ ಮುಖ್ಯಸ್ಥ ಉಗ್ರಭೈರವ ಶಂಕರರ ಮೇಲೆ ಈಗ ಸಿಟ್ಟಿಗೆದ್ದ. ಈ ಯತಿ ತನ್ನ ಸವಿ ಮಾತುಗಳಿಂದ ನಮ್ಮ ಜನರನ್ನೆಲ್ಲ
ಧರ್ಮ ವಿಮುಖರನ್ನಾಗಿ ಮಾಡುತ್ತಿದ್ದಾನೆ ಎಂಬ ಕಾರಣಕ್ಕೆ ಅವನು ಕೋಪಗೊಂಡ. ಮತಾಂಧತೆ ಎನ್ನುವ ಭಯಂಕರ ಭೂತ ಆಗಲೂ ಇತ್ತು, ಈಗಲೂ ಇದೆ. ತಾವು ಅನುಸರಿಸಿರುವ ಧರ್ಮ ಮಾತ್ರ ಶ್ರೇಷ್ಠ, ಉಳಿದುದೆಲ್ಲ ಕನಿಷ್ಠ ಎಂಬ ಭಾವವಿದೆಯಲ್ಲ, ಇದು ಸನಾತನ ಧರ್ಮದ ಭಾವವೇ ಅಲ್ಲ. ಧಾರಣಾತಿಥಿ ಧರ್ಮ. ಧರ್ಮವೆಂದರೆ ಇಡೀ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು, ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಧಾರಣೆ ಮಾಡಿಕೊಂಡಿರುವ, ಎಲ್ಲಕ್ಕೂ ಆಧಾರ ಆಶ್ರಯವಾಗಿರುವ ಬ್ರಹ್ಮವಸ್ತು. ಅದರಿಂದಲೇ ಎಲ್ಲವೂ ಕೂಡ ಹುಟ್ಟಿ ಬಂದದ್ದು, ಅದರಿಂದ ಬೇರೆಯಾಗಿ ಯಾವುದೂ ಇಲ್ಲ. ಈ ಏಕಮೂಲವನ್ನು ತಿಳಿಯದವರು ತಮ್ಮ ಧರ್ಮವೇ ಶ್ರೇಷ್ಠ ಎಂಬ ಮತಾಂಧತೆಗೆ ಒಳಗಾಗಿರ್ತಾರೆ. ಮೂಲತಃ ಎಲ್ಲರೂ ಒಂದೇ ಬ್ರಹ್ಮತತ್ವದ ವಿವಿಧ ರೂಪಗಳು. ಹಾಗಾಗಿ ನಮ್ಮಂತೆ ಪರರು ಎಲ್ಲರೂ ಇಲ್ಲಿ ಒಡಹುಟ್ಟುಗಳೇ. ಇದೇ ಅದ್ವೈತ ತತ್ವದ ತಿರುಳು. ಇಲ್ಲಿ ಯಾರೂ ಯಾರನ್ನೂ ಬಲಿ ಕೊಡಬೇಕಿಲ್ಲ, ಹಿಂಸಿಸಬೇಕಿಲ್ಲ. ಭಗವತ್ ತತ್ವ ಸ್ವಯಂ ತೃಪ್ತ, ನಮ್ಮೊಳಗೆ ಅದು ಮೌನವಾಗಿ ಇದೆ. ಇದನ್ನು ಅಂತರ್ಮುಖವಾಗಿ ಗಮನಿಸಿ ಧ್ಯಾನ ಮಾಡಿ ನಮ್ಮ ಮೂಲಕ್ಕೆ ಸೇರಿ ಹೋಗಲು ಇಷ್ಟೇ ಆಗಬೇಕಾದದ್ದು. ಹಾಗಾದಾಗ ನಮಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನದ ಅನುಭವ ನಮ್ಮೊಳಗೇ ಆಗ್ತದೆ ಎಂದು ಆಚಾರ್ಯರು ವೇದಾಂತದ ರಹಸ್ಯವಾದ ಜೀವಾತ್ಮನ ಈ ಸ್ವರೂಪ ಜ್ಞಾನದ ಬೋಧೆಯನ್ನು ಆ ಕಾಪಾಲಿಕರಿಗೆ ಮಾಡ್ತಾ ಇದ್ದರು. ಆದರೆ ಈ ಸತ್ಯದ ಬೋಧನೆ ಆ ಉಗ್ರಭೈರವನಿಗೆ ಹಿಡಿಸಲಿಲ್ಲ. ಯಾಕೆಂದರೆ ತನ್ನ ಬದುಕಿನ ಸ್ವಚ್ಛಂದತೆಯನ್ನೇ ಅವನು ಧರ್ಮವೆಂದುಕೊಂಡಿದ್ದ. ಅದಕ್ಕೆ ಭಂಗ ಬಂದಾಗ ಸಹಜವಾಗಿ ಅವನು ಕೆರಳಿದ್ದ. ಶ್ರೀಶಂಕರರಾದರೋ ತಮ್ಮ ಸತ್ಯದಲ್ಲಿ ನಿಂತು ಪರಮ ಶಾಂತರಾಗಿ ಆನಂದಭರಿತರಾಗಿ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾದೇವಿ ಹಾಗೂ ಮಲ್ಲಿಕಾರ್ಜುನನಾದ ಶಿವನ ಅನೇಕ ಸ್ತೋತ್ರಗಳನ್ನು ಲೋಕದ ಹಿತದೃಷ್ಟಿಯಿಂದ ಅದ್ವೈತ ತತ್ವಾಂತರ್ಗತವಾಗಿರುವಂತೆ ರಚಿಸುತ್ತಾ ಸತ್ಪಾತ್ರರಿಗೆ ಜ್ಞಾನದಾನ ಮಾಡುತ್ತಾ ಜಗತ್ತಿನ ಆಕರ್ಷಣೆಯಿಂದ ಭ್ರಮೆಗೊಂಡ ಜನರ ಭ್ರಾಂತಿಯನ್ನು ಸತ್ಯ ವಿಷಯಕವಾದ ಜ್ಞಾನದ ತಿಳುವಳಿಕೆಯಿಂದ ಹೋಗಲಾಡಿಸ್ತಾ ಅಲ್ಲಿನ ಸುತ್ತಲ ಎಲ್ಲರಿಗೂ ತಮ್ಮ ಅನುಗ್ರಹದಿಂದ ಪರಮಾನಂದವನ್ನುಂಟು ಮಾಡುತ್ತಾ ಸ್ವಾನಂದಮಗ್ನರಾಗಿದ್ದರು. ಹೀಗಿರ್ತಾ ಇರುವಾಗ ಮಹಾಪಾಪ ಹೃದಯನಾಗಿದ್ದ ಪರಮ ನೀಚನಾಗಿದ್ದ ಆ ಉಗ್ರಭೈರವ ಕಾಪಾಲಿಕ ಸಾಧು ವೇಷಧಾರಿಯಾಗಿ ಶ್ರೀ ಶಂಕರಾಚಾರ್ಯರು ಶಿಷ್ಯರಿಂದೊಡಗೂಡಿ ಧರ್ಮಬೋಧೆ ಮಾಡುತ್ತಿದ್ದ ಆ ಸಭೆಗೆ ಬರ್ತಾನೆ. ತನ್ನ ಮನಸ್ಸಿನಲ್ಲಿ ಪ್ರಬಲವಾದ ಕೆಡುಕನ್ನು ಯೋಚಿಸುತ್ತಿದ್ದರೂ ಕೃತಕ ಹಾವಭಾವ ವೇಷಗಳಿಂದ ಶಂಕರರಲ್ಲಿ ಭಕ್ತಿಯುಳ್ಳವನಂತೆ ನಟಿಸುತ್ತಾ ಅವರ ಸ್ತೋತ್ರಗೈತಾನೆ. ಹಾಗೆ ಗುರು ಸೇವೆ ಮಾಡುವಂತೆ ವರ್ತನೆ ಮಾಡ್ತಾನೆ. ಹೀಗೆ ದಿನಾಲೂ ಬಂದು ಅವರ ಜ್ಞಾನ ಬೋಧನೆಯನ್ನು ಪ್ರೀತಿಯಿಂದ ಆಲಿಸುವ ಜನಸಮೂಹದಲ್ಲಿ ಸೇರಿಕೊಂಡಿರ್ತಾನೆ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ ಅಂತ ದಾಸರು ಹೇಳ್ತಾರಲ್ಲ, ಅದೇ ರೀತಿ ವಿಷಪೂರಿತ ಹಾವು ಹಾಲನ್ನು ಕುಡಿದಾಕ್ಷಣ ವಿಷವನ್ನು ಕಳೆದುಕೊಳ್ಳುತ್ತಾ ಅವನು ಗುರು ಸನ್ನಿಧಿಯಲ್ಲಿದ್ದ ಹಾಗೆ ಕಂಡರೂ ಕೂಡ ಅವನ ಮನಸ್ಸು ಒಳಗಿನಿಂದ ಭಯಾನಕವಾದ ಯೋಜನೆಯನ್ನು ಹಾಕ್ತಾ ಇತ್ತು. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದು ದಿನ ಶಿಷ್ಯ ಸಮೂಹಕ್ಕೆ ಪಾಠ ಬೋಧನೆ ಮುಗಿಸಿ ಶ್ರೀ ಶಂಕರ ಯತಿವರ್ಯರು ಆನಂದದಿಂದ ಆಶ್ರಮದ ಏಕಾಂತದಲ್ಲಿ ಕುಳಿತಿರ್ತಾರೆ. ಅವರ ಏಕಾಂತದ ಈ ಸಮಯವನ್ನೇ ಕಾದು ಈ ಧೂರ್ತ ಕಾಪಾಲಿಕನು ಅಲ್ಲಿಗೆ ಬಂದು ಗುರುಶ್ರೇಷ್ಠನಿಗೆ ಅಭಿವಂದಿಸಿ ಕರಜೋಡಿಸಿ ಅತ್ಯಂತ ವಿನಯದಿಂದ ಈ ರೀತಿ ವಿನಂತಿ ಮಾಡಿಕೊಳ್ತಾನೆ. ಮಹಾನುಭಾವನಾದ ಗುರುವರನೇ, ನೀನು ಸಕಲನಾದ ಸಾಕ್ಷಾತ್ ಪರಶಿವ ಸ್ವರೂಪನು. ಈ ಜಗತ್ತಿನಲ್ಲಿನ ಸಮಸ್ತ ಜನರನ್ನು ರಕ್ಷಿಸಲು ಈ ಯತಿರೂಪವನ್ನು ಧರಿಸಿ ಸರ್ವೋತ್ಕೃಷ್ಟವಾದ ಅದ್ವೈತ ತತ್ವಾಮೃತದಿಂದ ಜನರ ಆಧ್ಯಾತ್ಮಿಕವೇ ಮೊದಲಾದ ತಾಪತ್ರಯಗಳನ್ನು ಪರಿಹರಿಸುತ್ತಿರುವೆ. ವಿಶೇಷ ಸುಜ್ಞಾನ ಪರಮಸಿದ್ಧಿಯನ್ನು ಜನರಿಗೆ ಅನುಗ್ರಹಿಸುತ್ತಲಿರುವೆ. ಈ ಜಗತ್ತಿನಲ್ಲಿ ಪರಮ ಪೂಜ್ಯನಾದ ನಿನ್ನಂತೆ ದೇಹಾಭಿಮಾನವೇ ಇಲ್ಲದವರು ಯಾರು? ಅಭಿಮಾನವನ್ನು ತೊರೆದು
ಬ್ರಹ್ಮಾತ್ಮೈಕ್ಯ ಸಿದ್ಧಿಯನ್ನು ಪಡೆದು ಅಹಂ ಬ್ರಹ್ಮಾಸ್ಮಿ ಎಂದು ಸ್ವಾನುಭವದಿಂದ ತಿಳಿದಿರುವ ಉನ್ನತೋನ್ನತವಾದ ಮಹಿಮನಾದ ನೀನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾಗಿರುವೆ. ನೀನು ಪೂರ್ಣವಾದ ಅನುಗ್ರಹದಿಂದೊಡಗೂಡಿ ನನ್ನ ಮನೋ ಅಭಿಲಾಷೆಯನ್ನು ನೆರವೇರಿಸುವವನಾಗಬೇಕು ಸ್ವಾಮಿ. ಮಹಾತ್ಮನಾದ ನಿನ್ನ ಪರಮಾನುಗ್ರಹದಿಂದ ನನ್ನ ಮಹೋನ್ನತವಾದ ಸತ್ಕರ್ಮ ಸಿದ್ಧಿಯಾಗಬೇಕಾಗಿದೆ. ನನ್ನ ಈ ವಿಷಯವನ್ನು ನಿನ್ನಲ್ಲಿ ತೋಡಿಕೊಳ್ತೇನೆ. ಲಾಲಿಸುವಂಥವರಾಗಿ ಗುರುದೇವ. ನಾನು ಉಗ್ರಭೈರವನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಕಾಪಾಲಿಕ ವೃತ್ತಿ. ನಾನು ಕೆಲವು ದಿನಗಳ ಹಿಂದೆ ಅಗ್ನಿನೇತ್ರನಾದ ಪರಮೇಶ್ವರನನ್ನು ಕುರಿತು ನಮ್ಮ ಕಾಪಾಲಿಕ ಮತಕ್ಕೆ ಅನುಗುಣವಾಗಿ ಉಗ್ರವಾದ ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಮೆಚ್ಚಿದ ಪರಮಶಿವ ನನ್ನಲ್ಲಿ ಪ್ರೀತಿಯಿಂದೊಡಗೂಡಿ ವರವನ್ನು ಬೇಡು ಅಂತಂದ. ಆಗ ನಾನು ನನ್ನ ಆರಾಧ್ಯ ದೈವನಾದ ಆ ಮಹಾಭೈರವ ಸ್ವಾಮಿಗೆ ನಮಸ್ಕರಿಸಿ ಈ ರೀತಿಯಾಗಿ ಕೇಳಿದೆ. ಈ ದೇಹ ಸಹಿತವಾಗಿ ನಾನು ನಿನ್ನ ವಾಸಸ್ಥಳವಾದ ಕೈಲಾಸ ಶಿಖರಕ್ಕೆ ಬಂದು ಅಲ್ಲಿ ನಿನ್ನನ್ನು ಸೇವಿಸಿಕೊಂಡಿರುವಂತೆ ನನಗೆ ವರವನ್ನು ಕರುಣಿಸು ದೇವ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಆಗ ಪರಮೇಶ್ವರನು ನನ್ನನ್ನು ಕುರಿತು ಈ ರೀತಿಯಾಗಿ ಹೇಳ್ದ. ಎಲೈ ಉಗ್ರಭೈರವನೇ, ನೀನು ವಿಧಿಪೂರ್ವಕವಾಗಿ ಪಟ್ಟಾಭಿಷಕ್ತನಾದ ಒಬ್ಬ ಚಕ್ರವರ್ತಿಯ ಶಿರಸ್ಸನ್ನಾಗಲಿ ಅಥವಾ ಬ್ರಹ್ಮಜ್ಞಾನಿಯಾದ ಒಬ್ಬ ಯತಿಶ್ರೇಷ್ಠನ ಶಿರಸ್ಸನ್ನಾಗಲಿ ಕತ್ತರಿಸಿ ತಂದು ಅಗ್ನಿಮುಖದಿಂದ ನನ್ನ ತೃಪ್ತಿಗಾಗಿ ಪೂರ್ಣಾಹುತಿಯನ್ನು ನೀನು ಕೊಟ್ಟದ್ದೇ ಆದರೆ ನಿನ್ನ ಮನದ ಅಭಿಲಾಷೆ ಖಂಡಿತವಾಗಿ ನೆರವೇರುತ್ತದೆ ಅಂತ ಹೇಳಿ ಆ ಪರಮೇಶ್ವರ ಅದೃಶ್ಯನಾದ. ಯತಿಕುಲಶ್ರೇಷ್ಠ ಶಿವಾಜ್ಞೆಯ ಪ್ರಕಾರ ಶಿವಪ್ರೀತ್ಯರ್ಥವಾಗಿ ಆ ರೀತಿಯ ಹೋಮವನ್ನು ನಡೆಸಲು ಸಾರ್ವಭೌಮನಾದ ರಾಜನ ಶಿರಸ್ಸನ್ನು ತರುವುದು ನನಗೆ ಅಸಾಧ್ಯ. ಮಹಾತ್ಮರಾದವರು ಪರೋಪಕಾರಕ್ಕಾಗಿ ತಮ್ಮ ದೇಹವನ್ನಿತ್ತು ಯಶಸ್ಸನ್ನು ಪಡೆಯುವುದರಲ್ಲಿಯೇ ನಿರತರಾಗಿರುವರು ಎಂದು ಅನೇಕ ಉದಾಹರಣೆಗಳ ಮೂಲಕ ನಮ್ಮ ಪುರಾಣಗಳೆಲ್ಲ ಸಾರುತ್ತಿವೆ. ಮಹಾತ್ಮನಾದ ಯತಿಪುಂಗವ, ನೀನಂತೂ ದೇಹಾಭಿಮಾನವನ್ನು ತೊರೆದಿರುವೆ. ನೀನು ವಿಶ್ವಾಸವಿಟ್ಟು ನಿನ್ನ ಶಿರಸ್ಸನ್ನು ಪರೋಪಕಾರಾರ್ಥವಾಗಿ ನನಗೆ ಅನುಗ್ರಹಿಸಿದ್ದೇ ಆದರೆ ನಾನು ಅದನ್ನು ಭಕ್ತಿಯಿಂದ ವಿಧಿಪೂರ್ವಕವಾಗಿ ಅಗ್ನಿಮುಖದಿಂದ ಪೂರ್ಣಾಹುತಿಯನ್ನು ಕೊಟ್ಟು ಲೋಕನಾಥನಾದ ಆ ಶಂಕರನನ್ನು ತೃಪ್ತಿಗೊಳಿಸಿ ಈ ಕಾಯ ಸಮೇತ ಕೈಲಾಸ ಶಿಖರವನ್ನು ಸೇರಿ ಪರಮಶಿವನ ಸಾನ್ನಿಧ್ಯದಲ್ಲಿ ಸುಖಿಸುತ್ತೇನೆ. ನೀನು ಸಂಪೂರ್ಣ ದಯೆಯಿಂದ ನಿನ್ನ ಉತ್ತಮಾಂಗವನ್ನು ಕೊಡಬೇಕೆಂದು ಬಹಳ ವಿನೀತನಾಗಿ ಕೇಳಿಕೊಂಡನು. ಇದನ್ನು ಕೇಳಿದ ಶಂಕರ ಯತಿವರ್ಯರು ನಸುನಗುತ್ತಾ ಹೇಳಿದರು, ಅಯ್ಯ ಕಾಪಾಲಿಕನೇ, ಕೇಳು, ನನ್ನ ಶಿರಸ್ಸನ್ನು ಕಡಿದುಕೊಂಡು ಹೋಗಿ ಚಂದ್ರಮೌಳಿಯಾದ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ನಿನ್ನ ಮನೋಭಿಲಾಷೆಯನ್ನು ಭಕ್ತವತ್ಸಲನಾದ ಶಂಕರನ ಅನುಗ್ರಹದಿಂದ ನೀನು ಪಡೆಯುವುದು ನನಗೆ ಸಮ್ಮತಿ ಇದೆ. ಆದರೆ ಇದಕ್ಕೆ ನನ್ನ ಶಿಷ್ಯರಾದ ಪದ್ಮಪಾದನೇ ಮೊದಲಾದವರು ವಿರೋಧಿಗಳು. ಅವರು ಇದನ್ನು ವಿರೋಧಿಸುತ್ತಾರೆ. ಈ ರೀತಿಯಾಗಿ ನೀನು ನನ್ನ ತಲೆಯನ್ನು ತೆಗೆದುಕೊಂಡು ಹೋಗಲು ಅಪೇಕ್ಷಿಸಿರುವ ನಿನ್ನ ಉದ್ದೇಶವನ್ನು ನನ್ನ ಶಿಷ್ಯರು ತಿಳಿದದ್ದೇ ಆದರೆ ಕೋಪಗೊಂಡು ನಿನಗೆ ಕೆಡುಕನ್ನು ಉಂಟು ಮಾಡುತ್ತಾರೆ. ಹಾಗಾಗಿ ಅವರು ಯಾರೂ ನನ್ನ ಸಮೀಪದಲ್ಲಿ ಇಲ್ಲದಿರುವ ವೇಳೆಯನ್ನು ತಿಳಿದು ನೀನು ಬಂದು ನನ್ನ ಶಿರಸ್ಸನ್ನು ತೆಗೆದುಕೊಂಡು ಹೋಗಿ ಆ ಯಜ್ಞ ಪುರುಷನಲ್ಲಿ ಪೂರ್ಣಾಹುತಿಯನ್ನು ಕೊಡಬಹುದೆಂದು ಶ್ರೀ ಶಂಕರ ಯತೀಶ್ವರರು ಹೇಳುತ್ತಾರೆ. ಈ ಮಾತನ್ನು ಕೇಳಿದ ಆ ಕಾಪಾಲಿಕ ಇದಕ್ಕೆ ಸಂತೋಷಭರಿತನಾಗಿ ಒಪ್ಪಿ ತನ್ನ ಆಶ್ರಮಕ್ಕೆ ಹೊರಟು ಹೋಗುತ್ತಾನೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿಗೆ ಬರುವುದು ಸಹಜ. ಬ್ರಹ್ಮವೇತ್ತರಾದ ಶ್ರೀ ಶಂಕರರಿಗೆ ಆ ದುಷ್ಟನ ಮನಸ್ಸು ಗೊತ್ತಾಗಲಿಲ್ವಾ ಅಂತ. ಆದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಅಂಶ ಅಂತಂದರೆ, ನಿಜವಾಗಿ ಈ ಜೀವನದ ರಹಸ್ಯ ಗೊತ್ತಾದವನಿಗೆ ಅಥವಾ ಬ್ರಹ್ಮತತ್ವವನ್ನು ಅರಿತ ಜ್ಞಾನಿಗೆ ಜೀವನವೂ ಒಂದೇ, ಸಾವೂ ಒಂದೇ. ಈ ಸತ್ಯದರ್ಶನವನ್ನು ಮಾಡಿದ ಶಂಕರರು ಮಹಾಮೃತ್ಯುಂಜಯರಾಗಿ ಸಾವನ್ನು ಗೆದ್ದವರು. ಜೀವನ ಮಾಡ್ತಾನೆ ಆ ಜೀವನ್ಮುಕ್ತ ಸ್ಥಿತಿಯಲ್ಲೇ ನೆಲೆ ನಿಂತವರು ಅವರು.
ಸಾವು ಬದುಕು ಎರಡೂ ಕೂಡ ಅವರಿಗೆ ಒಂದೇ ಸಮಾನ. ಅಂಥ ಸ್ಥಿತಪ್ರಜ್ಞತೆ, ಮುಗ್ಧತೆ. ಅದಕ್ಕಾಗಿಯೇ ಅವರನ್ನು ಸ್ತುತಿಸೋದು ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ ಎಂಬುದಾಗಿ. ಮುಂದೆ ಕೆಲವು ದಿನಗಳು ಕಳೆಯಿತು. ಶ್ರೀ ಶಂಕರ ಗುರುವಿನ ಶಿಷ್ಯರೆಲ್ಲ ಒಂದು ದಿನ ಪ್ರಾತಃ ಕಾಲದಲ್ಲಿ ಶ್ರೀಶೈಲ ಕ್ಷೇತ್ರದ ಪುಣ್ಯತೀರ್ಥವಾದ ಪಾತಾಳಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಆಹ್ನಿಕ ಅನುಷ್ಠಾನದಲ್ಲಿ ತೊಡಗಿರ್ತಾರೆ. ಆಶ್ರಮದಲ್ಲಿ ಆಚಾರ್ಯರು ಅಂತರ್ಮುಖರಾಗಿ ಸ್ವಾನಂದ ಮಗ್ನರಾಗಿ ಬಿಟ್ಟಿದ್ದಾರೆ. ಬಾಹ್ಯ ಪ್ರಪಂಚ ಅವರಿಂದ ಮರೆಯಾಗಿದೆ. ಮನಸ್ಸು ನೀರವ, ನಿಷ್ಪಂದವಾಗಿದೆ. ಅದ್ವೈತದ ಆನಂದ ಎಲ್ಲೆಡೆ ವ್ಯಾಪಿಸಿಬಿಟ್ಟಿದೆ. ಅರಿವಿನ ದಿವ್ಯ ಬೆಳಕು ಅಖಂಡವಾಗಿ ಬೆಳಗುತ್ತಲಿದೆ. ಸಮಾಧಿಯ ಪೂರ್ಣ ಉತ್ತುಂಗದ ಸ್ಥಿತಿಯಲ್ಲಿದ್ದಾರೆ. ದೂರದಲ್ಲಿ ಕಾಪಾಲಿಕ ಇದನ್ನೆಲ್ಲ ನೋಡಿದ್ದಾನೆ. ಆಶ್ರಮದ ಪರಿಸರದಲ್ಲಿ ಯಾರೂ ಇಲ್ಲ. ನಿಶ್ಶಬ್ದ ತುಂಬಿಕೊಂಡಿದೆ. ಇದೇ ಸರಿಯಾದ ಸಮಯ. ನನ್ನ ಯೋಜನೆಯನ್ನು ಈಗಲೇ ಸಾಧಿಸಿಕೊಂಡು ಬಿಡ್ತೇನೆ ಎಂದು ಮನಸ್ಸಿನಲ್ಲಿ ಎಣಿಸಿ ಆ ಉಗ್ರಭೈರವ ಆಶ್ರಮದೆಡೆ ಬರುತ್ತಾನೆ. ಕೈಯಲ್ಲಿ ಹರಿತವಾದ ಖಡ್ಗ, ಮೊನಚಾದ ತ್ರಿಶೂಲಗಳನ್ನು ಹಿಡಿದಿದ್ದಾನೆ. ಈ ಯತಿವರ್ಯನ ತಲೆಯನ್ನು ಕ್ಷಣದಲ್ಲಿ ಕಡಿದು ಬಿಡುವೆನೆಂಬ ಕ್ರೂರ ಲೆಕ್ಕಾಚಾರದಲ್ಲಿ ಬೇಗ ಬೇಗ ಆಶ್ರಮದತ್ತ ಹೆಜ್ಜೆ ಹಾಕಿದ್ದಾನೆ. ಈ ಕಡೆಗೆ ಅನುಷ್ಠಾನ ನಿರತರಾದ ಶಂಕರರ ಶಿಷ್ಯರಲ್ಲಿ ಪದ್ಮಪಾದರೆಂಬುವವರಿಗೆ ಆ ಕ್ಷಣದಲ್ಲೊಂದು ಮಿಂಚು ಮನದಲ್ಲಿ ಮೂಡಿ ಆ ದುಷ್ಟ ಭೈರವನು ಮುಂದೆ ನಡೆಸಲಿರುವ ಅನಾಹುತದ ಅರಿವಾಗುತ್ತದೆ. ಪದ್ಮಪಾದರು ನಾರಾಯಣಾಂಶ ಸಂಭೂತರು. ಜ್ಞಾನದೃಷ್ಟಿಯಿಂದ ಎಲ್ಲವನ್ನೂ ತಿಳಿದುಕೊಂಡ ಅವರು ತನ್ನ ಹೃದಯದಲ್ಲಿ ದುಷ್ಟ ದಾನವಾಂತಕನಾದ ಶ್ರೀ ನರಸಿಂಹಸ್ವಾಮಿಯನ್ನು ಆ ಕ್ಷಣ ಧ್ಯಾನಿಸುತ್ತಾರೆ. ತಕ್ಷಣವೇ ಅವರಿಗೆ ರುದ್ರ ಭಯಂಕರವಾದ ಉಗ್ರ ನರಸಿಂಹನ ರೂಪ ಬಂದುಬಿಡುತ್ತದೆ. ಘೋರತರವಾದ ಆರ್ಭಟವನ್ನು ಮಾಡುತ್ತಾ ಶ್ರೀ ಶಂಕರರಿರುವ ಆಶ್ರಮದೆಡೆ ಧಾವಿಸಿ ಒಂದೇ ನಿಮಿಷದಲ್ಲಿ ಆಶ್ರಮ ತಲುಪುತ್ತಾರೆ. ಇದೇ ಸಂದರ್ಭಕ್ಕೆ ಸರಿಯಾಗಿ ಆ ಕಾಪಾಲಿಕ ಶಂಕರರ ಶಿರಸ್ಸನ್ನು ಇನ್ನೇನು ಕಡಿದೇ ಬಿಡಬೇಕೆಂದು ಕತ್ತಿ ಎತ್ತಿರುತ್ತಾನೆ. ಆ ಕ್ಷಣದಲ್ಲಿ ಅನಿರೀಕ್ಷಿತವಾಗಿ ಪ್ರಳಯ ಕಾಲದ ಗುಡುಗು ಸಿಡಿಲಿನ ಆರ್ಭಟದಲ್ಲಿ ಆರ್ಭಟಿಸುತ್ತಾ ತನ್ನೆದುರು ಪ್ರತ್ಯಕ್ಷನಾದ ಆ ಉಗ್ರ ನರಸಿಂಹಾಕೃತಿಯನ್ನು ಕಂಡು ಆಘಾತದಿಂದ ಬೆಚ್ಚಿ ಬೆದರಿ ಎತ್ತಿದ ಖಡ್ಗವು ಕೈಯಿಂದ ಜಾರಿ ಭಯದಿಂದ ಎದೆಯೊಡೆದು ನೆತ್ತಿಯು ಬಿರಿದು ರಕ್ತ ಕಾರಿಕೊಂಡು ಕೆಳಗೆ ಬಿದ್ದು ಆ ಕಾಪಾಲಿಕ ಸಾಯುತ್ತಾನೆ. ಈ ಕಾಪಾಲಿಕನು ಮಾನಸಿಕವಾಗಿ ಗುರುಹತ್ಯೆ, ಯತಿಹತ್ಯೆ, ಬ್ರಹ್ಮಹತ್ಯೆ ಮತ್ತು ಅನೇಕಾನೇಕ ಜೀವಬಲಿಗಳನ್ನು ತನ್ನ ಸ್ವಾರ್ಥಕ್ಕೋಸ್ಕರ ನಡೆಸಿದರೂ ಕಪಟಕ್ಕಾಗಿಯಾದರೂ ಕೂಡ ಶಂಕರಾಚಾರ್ಯರ ಜೊತೆ ಕೆಲವು ದಿನಗಳನ್ನು ಕಳೆದನಲ್ಲ. ಅದರ ಪರಿಣಾಮ ಏನಾಯಿತೆಂದರೆ ಅವನ ಜೀವನದ ಅಂತಿಮ ಕ್ಷಣದಲ್ಲಿ ಹಿರಣ್ಯಕಶಿಪು ರಕ್ಕಸನಿಗಾದಂತೆ ಸಾಕ್ಷಾತ್ ನರಸಿಂಹನ ದರ್ಶನವಾಯಿತು. ಅಂತ್ಯಕಾಲದ ಸ್ವಾಮಿಯ ಈ ದರ್ಶನದಿಂದ ಅವನಿಗೆ ಸದ್ಗತಿಯಾಯಿತು. ಇದೆಲ್ಲ ಕರುಣಾಮಯ ಸರ್ವಜ್ಞ ಸದ್ಗುರು ಶ್ರೀ ಶಂಕರಾಚಾರ್ಯರ ಅನುಗ್ರಹದಿಂದ ಸಾಧ್ಯವಾಯಿತು. ಚರಣಂ ಪವಿತ್ರಂ ವಿತತಂ ಪುರಾಣಂ ಅಂತ ಗುರುಚರಣವನ್ನು ಸ್ಮರಿಸುವುದು ಈ ಕಾರಣಕ್ಕಾಗಿಯೇ. ಮಹಾತ್ಮರ ಸ್ವಭಾವವೇ ಹಾಗೆ. ಎಲ್ಲರಲ್ಲೂ ಅವರದು ಅಪಾರ ಕರುಣಾಪೂರಿತ ದೃಷ್ಟಿ. ಮನುಷ್ಯ, ದೇವ, ದಾನವ, ಮೃಗ, ಕೀಟಗಳಲ್ಲೂ ಕೂಡ ಆ ಮಟ್ಟದ ಮನೋವಿಶಾಲತೆ, ಲೋಕ ಕಲ್ಯಾಣ ದೃಷ್ಟಿ ಈ ರೀತಿಯ ಮಹಾನ್ ಸಂತರದ್ದು. ಇಲ್ಲಿಯವರೆಗೂ ಶಂಕರರಿಗೆ ಇದೆಲ್ಲ ಏನೂ ಗೊತ್ತೇ ಇಲ್ಲ. ಆನಂದದ ಸಮಾಧಿಯಲ್ಲಿ, ನಿತಾಂತ ಶಾಂತಿಯಲ್ಲಿ ನಿರತರಾದವರಿಗೆ ಏನೋ ಶಬ್ದ ಹತ್ತಿರದಲ್ಲಿ ಕೇಳಿದಂತಾಗಿ ಕಣ್ಣು ತೆಗೆಯುತ್ತಾರೆ. ಎದುರಿಗೆ ರೋಷಭೀಷಣವಾದ ನರಸಿಂಹಾಕೃತಿ ಘರ್ಜಿಸುತ್ತಲಿದೆ. ಪಕ್ಕದಲ್ಲಿ ನೀಚನಾದ ಕಾಪಾಲಿಕ ಎದೆಯೊಡೆದು ರಕ್ತ ಕಾರಿ ಸತ್ತಿದ್ದಾನೆ. ಈಗ ದೈತ್ಯಾಂತಕನಾದ ನರಸಿಂಹಸ್ವಾಮಿಯ ಆವೇಶದ ಪದ್ಮಪಾದರನ್ನು ಕುರಿತು, ಪದ್ಮಪಾದ, ದುಷ್ಟ ಸಂಹಾರದ ಈ ದಿವ್ಯರೂಪ ನಿನಗೆ ಹೇಗೆ ಪ್ರಾಪ್ತವಾಯಿತು ಎಂದು ಪ್ರಶ್ನಿಸುತ್ತಾರೆ. ತನ್ನ ಗುರುವರೇಣ್ಯರ ಪ್ರಶ್ನೆಗೆ ಮಂದಹಸಿತರಾಗಿ
ಪದ್ಮಪಾದರು ಉತ್ತರಿಸುತ್ತಾರೆ, ಮಹಾನುಭಾವ, ನಾನು ಪೂರ್ವದಲ್ಲಿ ಈ ಅಹೋಬಲವೆಂಬ ಶ್ರೀಶೈಲಕ್ಕೆ ಹತ್ತಿರವಾದ ಅರಣ್ಯ ಕ್ಷೇತ್ರದಲ್ಲಿ ಒಂದು ಉಗ್ರ ತಪಸ್ಸನ್ನು ಕೈಗೊಂಡಿದ್ದೆ. ಆಗ ಒಬ್ಬ ಕಿರಾತಕ ನನ್ನ ಬಳಿ ಬಂದು, ಯಾಕೆ ಈ ಘೋರ ತಪಸ್ಸನ್ನು ಆಚರಿಸ್ತಾ ಇದೀಯಾ ಅಂತ ಕೇಳ್ತಾನೆ. ನಾನು ಅದಕ್ಕೆ ಪ್ರಹ್ಲಾದ ವರದನಾದ ಶ್ರೀ ನರಸಿಂಹಸ್ವಾಮಿಯ ದರ್ಶನವನ್ನು ಬಯಸಿ ಇಲ್ಲಿ ನಾನು ತಪೋಮಗ್ನನಾಗಿರುವೆ. ಆದರೆ ಬೇಡನಾದ ನೀನು ಸದಾ ಮೃಗಹಿಂಸೆಯಲ್ಲೇ ತೊಡಗಿರುವೆಯಲ್ಲ, ಇದೆಲ್ಲ ನಿನಗೇಕೆ ಅಂತ ಕೇಳಿದೆ. ಅದಕ್ಕೆ ಅವನು ಉತ್ತರಿಸದೆ ಮೌನವಾಗಿ ಒಡನೆಯೇ ಇಲ್ಲಿಂದ ಮತ್ತೊಂದು ಘೋರ ಅರಣ್ಯಕ್ಕೆ ವೇಗವಾಗಿ ಹೊರಟು ಹೋದ. ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ನನ್ನೆದುರಿಗೆ ಬಂದ ಆ ಬೇಡ ಕಾಡು ಬಳ್ಳಿಗಳಿಂದ ನರಸಿಂಹಸ್ವಾಮಿಯನ್ನು ಬಿಗಿದು ಕಟ್ಟಿ ತನ್ನ ಕೈಗಳಿಂದ ಹಿಡಿದೆಳೆದು ನನ್ನ ಮುಂದೆ ನಿಲ್ಲಿಸಿದ. ನಾನು ವಿಸ್ಮಯಾತಿಶಯದಿಂದ ಮೂಕನಾಗಿ ಆ ಸ್ವಾಮಿಗೆ ಶರಣಾಗಿ, ಸ್ವಾಮಿ, ಹೀಗೇಕೆ ನೀನು ಬಂಧಿಸಲ್ಪಟ್ಟಿರುವೆ ಎಂದು ಕೇಳಿದರೆ, ನರಸಿಂಹಸ್ವಾಮಿ, ಇವನು ಕಿರಾತಕನಾದರೂ ಇವನ ಮನಸ್ಸು ತುಂಬ ಶುದ್ಧವಾದದ್ದು. ಧರ್ಮ ನ್ಯಾಯಯುತವಾಗಿ ತನ್ನ ಕುಲಕಸುಬನ್ನು ಇವನು ಮಾಡುತ್ತಾನೆ ಅಷ್ಟೇ. ನನ್ನ ಮೇಲೆ ಇವನಿಗೆ ಅಪರಿಮಿತ ಪ್ರೀತಿ ಇದೆ. ಹಾಗಾಗಿ ಈ ನಿಷ್ಕಲ್ಮಶ ಪ್ರೀತಿಗೆ ನಾನು ಸೋತಿದ್ದೇನೆ. ಇರಲಿ, ನಿನಗೇನು ಬರಬೇಕು ಎಂದು ಕೇಳಲು ನಾನು ನಿನ್ನ ದರ್ಶನ ಭಾಗ್ಯ ಸಾಕು ಸ್ವಾಮಿ ಅಂತಂದೆ. ಕರುಣಾಮಯಿ ನರಸಿಂಹಸ್ವಾಮಿ ನನ್ನ ಬಗೆಗೂ ಪ್ರೀತನಾಗಿ, ನೀನು ಅಪೇಕ್ಷಿಸಿದ ಕಾಲದಲ್ಲಿ ನನ್ನ ಈ ನರಸಿಂಹ ರೂಪವು ನಿನಗೆ ಬರಲಿ ಎಂದು ಹರಸಿ ಮಾಯವಾದ. ಈಗ ಈ ಕಪಟಿ ಧೂರ್ತ ಭೈರವನ ನಿಮ್ಮ ಪ್ರಾಣವನ್ನು ತೆಗೆವ ಹಂಚಿಕೆ ನನಗೆ ನನ್ನೊಳಗಿನಿಂದಲೇ ತಿಳಿಯಿತು. ಹಾಗಾಗಿ ಈ ನರಸಿಂಹನ ಆವೇಶವಾಯಿತು ಎನ್ನುತ್ತಾ ಮತ್ತೆ ಆ ಕಾಪಾಲಿಕನ ಸೊತ್ತು ಬಿದ್ದ ದೇಹವನ್ನು ನೋಡಿ ಹುಂಕರಿಸುತ್ತಾನೆ. ಆ ಉಗ್ರ ನರಸಿಂಹಸ್ವಾಮಿಯನ್ನು ಹಿರಣ್ಯಕನ ವಧೆಯ ನಂತರ ಪುಟ್ಟ ಪ್ರಹ್ಲಾದ ತನ್ನ ಮುಗ್ಧ ಭಕ್ತಿಯಿಂದ ಸ್ತುತಿಸಿ ಶಾಂತಗೊಳಿಸಿದ ಹಾಗೆ ಈಗ ಅದೇ ಮಗುವಿನ ಮುಗ್ಧತೆಯ ಶಂಕರಾಚಾರ್ಯರು ತನ್ನ ಸ್ತುತಿಯಿಂದ ಶಾಂತಗೊಳಿಸುತ್ತಾರೆ. ಶ್ರೀಮತ್ಪಯೋನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರಗ್ರಹ ಗ್ರಸನ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗರಸನೋರ್ಮಿನಿ ಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಈ ಅಪ್ರತಿಮ ಗುರುವರೇಣ್ಯ ಶ್ರೀ ಶಂಕರರ ಶುದ್ಧ ಮುಗ್ಧ ಮನಸ್ಸು, ದೈವೀ ಮನೋಭಾವ, ಲೋಕಮಂಗಳದ ಗುಣ, ದುಷ್ಟರಿಗೂ ಕಲ್ಯಾಣವನ್ನುಂಟು ಮಾಡುವ ವಾತ್ಸಲ್ಯ, ಇದೆಲ್ಲದರ ಜೊತೆ ಅವರ ಶಿಷ್ಯರ ಗುರುಭಕ್ತಿ, ಜ್ಞಾನಶಕ್ತಿ, ತಪಸ್ಸಿನ ಶಕ್ತಿ, ಇವೆಲ್ಲವನ್ನು ಈ ಘಟನೆ ಸಾಧ್ಯಂತವಾಗಿ ತೆರೆದಿಡುತ್ತದೆ. ಯತೋ ಧರ್ಮಃ ತಥೋ ಜಯಃ ಎಂಬ ವ್ಯಾಸರ ಮಾತು ಎಂದೆಂದಿಗೂ ಸತ್ಯ ಅಂತ ಅನ್ನಿಸ್ತದೆ. ಇಂಥ ಘಟನೆಯನ್ನು ಶ್ರವಣ ಮಾಡಿದವರಿಗೆ ಅವರ ದೋಷ ಕ್ಲೇಶಗಳು, ರೋಗ ಬಾಧೆಗಳು, ಸಕಲ ವಿಪತ್ತುಗಳು ಪರಿಹಾರವಾಗಿ ಶ್ರದ್ಧಾಭಕ್ತಿಗಳು ಮನದಲ್ಲಿ ಮೂಡಿ ಶ್ರೀ ನರಸಿಂಹನ ಅನುಗ್ರಹ ಪ್ರಾಪ್ತವಾಗುತ್ತದೆ ಎಂದು ಈ ಗ್ರಂಥ ಹೇಳುತ್ತದೆ. ಕೇಳಿದ ಎಲ್ಲರಿಗೂ ಮಂಗಳವಾಗಲಿ ಎಂದು ಆಶಿಸುತ್ತಾ ನಮಸ್ಕಾರ.